ಜೂನಿಯರ್ ಕಾಡ್ದವ್ರ ಮಠ ಅಂತೇಳಿ ಯಾಕ್ರು ಅಂದೆ ಇಲ್ಲಪ್ಪ ನಮ್ಮ ಸರ್ ಹೆಂಗೆ ಶಿಕ್ಷೆಯನ್ನು ಕೊಡ್ತಿದ್ರು ಅದೇ ರೀತಿ ನೀನು ಇಲ್ಲೇ ಮಾಡಾಕತ್ತಿ ಮತ್ತು ನೀ ಅವ್ರದ್ದು ಆಶೀರ್ವಾದ ತೊಗೊಂಡ ಬಂದಿ ಬಿಡು ಅಂತ ಅಂದ್ರು ಅವರು. ಮತ್ತು ನಾವೆಲ್ಲ ಸರ್ ಜೋಡಿ ಸಂಘಟನೆಗಳೊಳಗೆ ಬಹಳಷ್ಟು ಕೆಲಸ ಮಾಡಿದ್ದೀವಿ, ಅವ್ರ ಜೋಡಿ ಅಡ್ಡಾಡಿದ್ದೀವಿ. ನಮಗೇನು ಅನ್ನಿಸ್ತು ಇವರಿಗೆಲ್ಲ ವಯಸ್ಸಾಗಿಲ್ಲ ಮತ್ತು ನಮಗೆ ವಯಸ್ಸಾಗೇ ಇಲ್ಲ. ಅವರೆಲ್ಲ ಹೆಂಗಿದ್ದಾರೆ ನಮ್ಮ ಕಲಿಸಿದ ಗುರುಗಳಿಗೆ ಹೆಂಗಿರುವಾಗ ನಮಗೆಲ್ಲ ವಯಸ್ಸಾಗುತ್ತೆ. ನಾವು ಅವ್ರಿಗಿಂತ ಇನ್ನೂ ಚಿರಯೌವನದಲ್ಲಿ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಇದೆ. ಅಷ್ಟು ಹೆಂಗಾಗಿ ಕಾಣಿಸ್ತಾ ಇದ್ದಾರೆ ನಮ್ಮೆಲ್ಲ ಹಿರಿಯ ಶಿಕ್ಷಕ ನಂದದವರು. ನಮ್ಮ ಕಡ್ದು ನೋಡ್ಸೋದು ದಯಪೀಣ ಹೆಜ್ಜಾಳ ಅನಿಸ್ಕೊತಾ ಇದೆ ಸರ್. ಸುನಿಲ್ ಎಲ್ಲರೂ ಧನ್ಯವಾದ ಹೇಳೋಣ. ಗೆಳೆಯರ ಬಳಗದ ಜ್ಞಾನಾಂಗ ಶಿಕ್ಷಣ ಸಮಿತಿಯ ಚನ್ನಬಸಪ್ಪ ಮಗಾವಿ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇಂದ ಗುರುವಂದನಾ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ನಮಗೆಲ್ಲ ಸನ್ಮಾನಿಸಿದ್ದೀರಿ. ನಮಗೆಲ್ಲ ಧನ್ಯವಾದ. ಮೊದಲೇ ಹೇಳ್ಬಿಡ್ತಾನೆ, ಭಾಳ ತಗ್ಗಿತ್ತು ಹೈಸ್ಕೂಲ್ ಮುಂದೆ. ಅವಾಗ ನಾವು ಒಂದು 5-6 ಮಂದಿ ಮೆಂಬರ್ ಇದ್ದ ಹಳೆ ಮೆಂಬರ್. ಸರ ಹುಡುಗರು ಅಡ್ಡಾಡಕ್ಕೆ ಭಾಳ ತೊಂದರೆ ಆಕತಿ, ಸೈಕಲ್ ಗೀಕಲ್ ಅಲ್ಲೇ ಬೇರೆ ಮನೆ ಮುಂದೆ ಇಟ್ಟು ಬರ್ಬೇಕು ಹುಡುಗರ, ಅಲ್ಲೇ ಯಾವನಾರ ಹವಾ ತೆಗೆದು ಬಿಡ್ತಾನ, ಹುಡುಗರು ಸೈಕಲ್ ಹಿಡ್ಕೊಂಡು ಮನೆಗೆ ಹೋಗ್ಬೇಕು ಅಂದು. ಹಿಂಗೆ ಏನು ಮಾಡೋಣ ಹೇಳ್ರಿ, ಏನ್ರಿ ಮುಂದೆ ಕಲ್ಲು ಹಾಕೋನು ಮುರಮ್ ಹಾಕೋನು ಅವರು ಬೋಲ್ಡೋಜರ್ ಹೊಡಿಸಿ ಬರ್ರಿ. ಆಯ್ತು ಮಾಡ್ರಿ ಅಷ್ಟು ಹೇಳಿ ಹೋಗ್ಬಿಟ್ರು. ಮರನೇ ದಿವಸ ಕಲ್ಲು ತರಿಸಿದ್ರು ಅಂತ ಕೇಳಾರ, ನಮ್ಗೆ ಮೊರಮ್ ತರಿಸಿದ್ರು ಅಂತ ಕೇಳಾರ, ನವಲೀಸರಿ ನೀರು ಹೊಡಿಸಿದ್ರು ಅಂತ ಕೇಳಾರ. ನೋಡ್ರಿ ಒಂದ್ಯಾಗ ಅವನ್ನೆಲ್ಲ ಮಾಡಿದ ನಂತರ ಅವ್ರದ್ದು ಏನೈತಿ ರಸೀಟ್ ಕೊಡ್ರಿ. ಅವ್ರು ಲೆಕ್ಕ ಇಡೋರು ಇಲ್ಲೆಲ್ಲರೂ, ಎಸ್ ಪಿಯಿಂದ ಹಿಡಿದು ಅವನೂರಿಂದ ಹಿಡಿದು ರಂಗಪ್ಪನಿಂದ ಹಿಡಿದು ಎಲ್ಲರೂ ಲೆಕ್ಕ ಇಡೋರು. ಎಷ್ಟು ಟ್ರಿಪ್ ಅಂದರು, ಎಷ್ಟು ರೊಕ್ಕ ಕೊಡ್ಬೇಕು, ಈ ರೀತಿಯಾಗಿ ಇವತ್ತು ನೋಡ್ರಿ ಆರಾಮ್ ಬರ್ಬೋದು ನೀವು. ಎಷ್ಟು ಸಮಸ್ಯೆಗಳಿದ್ದು ಅಂದ್ರೆ ಇಲ್ಲಿ ಅಕಸ್ಮಾತ್ ಮಳೆ ಬಂದ್ರು ಹುಡ್ರು ಹೋಗೋದು ಒಜ್ಜಿತ್ತು. ನವಲಿ ಸರ್ ಏನು ಮಾಡ್ರು, ಆ ಕಡೆ ದಂಡಿಗೆ ನಿಲ್ಲಾರು, ಈ ಕಡೆ ದಂಡಿಗೆ ಮತ್ತೊಬ್ರು ನಿಲ್ಲಾರು, ಹುಡುಗರನ್ನ ದಾಟ್ಸಾವ. ಈಗೇನ ಗುಡಿ ಆಗೈತೆ ನೋಡ್ರಿ, ಯಾವುದೋ ಬಾಬಾನ ಗುಡಿ, ಅಲ್ಲೇ ದೊಡ್ಡ ಸರೋವರ. ಎಲ್ಲ ಏನಂತಂದ್ರೆ ಎಲ್ಲ ಸದಸ್ಯರು ಏನು ಮಾಡಿದ್ರು ಅಂದ್ರೆ ಎಲ್ಲರೂ ಏನು ಮಾಡಿದ್ರು ಮಣ್ಣು ಹಾಕ್ತಿದ್ದಾರೆ. ಏಕ ನಮ್ಮ ಸಾಲಿ ಮಠನ ಹಂಚಿನ ಫ್ಯಾಕ್ಟ್ರಿಯಿಂದ ವೇಸ್ಟ್ ಮೆಟೀರಿಯಲ್ ತಮ್ಮ ಅಂದ್ರೆ ಹುಡುಗರಿಗೆ ತೊಂದರೆ ಆಗಬಾರ್ದು, ಹುಡುಗರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸಂಸ್ಥೆಯನ್ನು ಬೆಳೆಸ್ಕೊಂತ ಬಂದ. ಬೇರೆ ಶಾಲೆಗೆ ಹೊಂಟವ, ನಮ್ಮ ಶಾಲೆ ಪ್ರಾಡಕ್ಟ್ ಬೇರೆ ಶಾಲೆಗೆ ಹೆಸರು ತರಾಕತ್ತೈತಿ. ಏನು ಮಾಡೋಣ, ಪರ್ಮಿಷನ್ ಕೊಟ್ಟರು ಕೊಡ್ಸೋನ್ರಿ. 6ನೇ ಕ್ಲಾಸ್ ತಾವ ಬಂದ್ರು ಕಮಿಷನ್ ಆಫೀಸ್ ಹೊಂಟಾನ, ಬಂದು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ 6ನೇ ಕ್ಲಾಸ್ ಬೇಕು ಇಂಗ್ಲೀಷ್ ಮೀಡಿಯಮ್ ಅಂತ ಅವಾಗ ಕೊಟ್ಟರು. 8th ಕ್ಲಾಸ್ ಬೇಕಾತ, ಅವಾಗೂ ಮೆಂಬರ್ಗಳು ಬಂದರು. ಒಂದು ಎದುರು ಹೋಗಿದ್ದೀವಿ, ಓಮಿನಾಗ ಹೋಗಿದ್ದೀವಿ, ಒಟ್ಟರು 8 ಮಂದಿ ಹೋಗಾರ ನಾವು ಓಮಿನಾಗ. ಹಿಂಗಾಗಿ ಏನಂತಂದ್ರೆ ಅದೊಂದು ಸತಿ ಬಿಲ್ಡಿಂಗ್ ಕಟ್ಟಿದ್ವಿ. ಈ ರೀತಿ ಹೆಮ್ಮರವಾಗಿ ಬೆಳೆಸ್ಕೊಂತ ಬಂದು ಅಕಸ್ಮಾತ್ ಬಿಲ್ಡಿಂಗ್ ಒಳಗೆ RCC ಹಾಕೋದಿದ್ರೆ ಪತ್ರಿಯವ್ರು ಮೊದಲೇ ಹೇಳೋರು, ಎಲ್ಲಿ ಹೋಗ್ಬೇಡ್ರಿ ನೀವು, ಇವತ್ತು RCC ಹಾಕೋದೈತಿ. ನಾವು ಸುಮ್ಮನೆ ನಿಲ್ಲೋರಲ್ಲಿ ಇವೆಲ್ಲ RCC ಹಾಕ್ಬೇಕಾರೆ, ಪ್ರೈಮರಿ RCC ಹಾಕ್ಬೇಕಾರೆ ಎಲ್ಲರೂ ಮೆಂಬರ್ಸ್ ನಿಲ್ಲಾರ. ಇಲ್ಲಿ ನಾವು ಗುಡಿ ಡಾಕ್ಟರ್ ನೆನೆಸ್ಬೇಕಾಗ 4 ಪೇಷಂಟ್ ನೋಡೋರು ಸಾಲ ಇದ್ರಾಗ ದವಾಖಾನೆ, ಮತ್ತೆ ಓಡಿ ಬರ, ಹಾಂ ಏನಾಗೈತ್ರಿ ಸರಿ ಐತಿ, ಮತ್ತೆ ಹೋಗ, ಮತ್ತೆ 4 ಮಂದಿ ಪೇಷಂಟ್ ನೋಡಿ ಮತ್ತೆ ಬರೋ. ಈ ರೀತಿ ಎಲ್ಲ ಸದಸ್ಯರು ನಿರಂತರವಾಗಿ ಸೇವೆಯನ್ನು ಮಾಡಿ ಹೆಮ್ಮರವಾಗಿ ಬೆಳಿತಾರೆ. ನಾವು ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳನ್ನ ಹಾಕ್ತೇವೆ. ಇನ್ನು ವಿದ್ಯಾರ್ಥಿಗಳಲ್ಲೂ ಏನಾಕೈತೆ ಅಂದರೆ, ನಾವು ಅಕಸ್ಮಾತ್ ಟೂರಿಗೆ ಹೋದ ಮೊದಲು ಮೆಂಬರ್ ಬರ್ತಿದ್ರು ನಮ್ಮ ಕೂಡ, ನಮ್ಗೆ ಹಗುರಾಗಿತ್ತವ. ಕೊನೆಗೆ ಏನಾಯ್ತು, ನವಲಿ ಸರ್ ನಾವು ಜೋಡಿ ಆದ್ವಲ್ಲ, ಜೋಡಕ್ಕೆ ಸಿಕ್ಕುಬ ಅಂದಾರ ನಮ್ಮನ್ನ ಇಟ್ಟಾಕತ್ತಿ, ಟೂರಿಗೆ ನೀವು ಹೋಗ್ಬೇಡಿ. 2 ಬಸ್ ತೊಗೊಂಡು ಹೋಗಿದ್ದೀವಿ ನಾವು, ತಲೆ ಕೆಟ್ಟ
ನಮ್ಮ ಹುಡ್ರಿಗೆ ಏನಾದ್ರು ಅನ್ನ ಸಾರು ತಿನ್ಬೇಕಲ್ಲ, ಎಲ್ಲಿಂದ ಕರ್ಕೊಂಬಂದ ಲೇವ್ ಅನ್ನ, ಎಲ್ಲಿ ಬೇಕಾದ್ರೂ ಅನ್ನ ಸಾರಲ್ಲಿ ಹೋಗೋದು ಪಾಳೆ ಹಚ್ಚು ಅನ್ನ ಸಾರು ಹೊಡೆದು ಹಾಕ್ಬೋದು. ಈ ರೀತಿ ಏನಾಗ್ತಾವ ಅಂದ್ರೆ ಟೂರ್ನ್ಯಾಗ ಒಮ್ಮೆ ಅಕಸ್ಮಾತ್ ಎಲ್ಲಿಂದ ಇದರಿಂದ ಬರಕತ್ತೈತಿ, ಮೈಸೂರಿಂದ ನವಲಿ ಸರ್ ಹೇಳಿದ ಹುಡುಗರು ಬಿಡಬಾಡ್ರಿ ಸರ್, ಬಿಡಬೇಡಿ ಆರಾಮ ಅಡ್ಡ ಹೇಳಿ. ಅದು ಹುಡುಗಿ ಜಾರಿ ಬಿದ್ದುಬಿಡ್ತಾ ನೀರಾಗ. ನವಲಿ ಸರ್ ಅನುಮಾನ ಮಾಡಲಿಲ್ಲ ಅವ್ರ, ಆ ಕಿಶನೂ ನೋಡಲಿಲ್ಲ, ಮೊಬೈಲ್ ಏನು ನೋಡಲಿಲ್ಲ, ಆ ಹುಡುಗಿ ಕೈ ಹಿಟ್ಟು ಜಗ್ಬಿಟ್ರು ಮ್ಯಾಗ, ಇಲ್ಲ ಅಂದ್ರೆ ಅಪೋದವತ್ತು ನಮಗೆ. ಆ ರೀತಿ ಸತಿಗೆ ನವಲಿ ಸರ್ ಏನಾಗ್ತಿದೆ, ನಿರಂತರವಾಗಿ ಲಕ್ಷ್ಯ ಇರೋದು. ಒಮ್ಮೆ ಏನಾಗ್ತಂದ್ರೆ ಮೈಸೂರಾಗ ಹೋದಾಗ ಚೌಟ್ರೆ ಮಕ್ಕೊಂಡಿದ್ದೀವಿ ಅಂದ್ರೆ ನೋಡಿದಾರ ಅಂದ್ರೆ ಚಪ್ಪಾಳೆ ಹೊಡ್ಯಾರ. ಇವರೆಲ್ಲ ಹೋಮ್ವರ್ಕ್ ಕೇಳ್ತಾರ, ಅವ್ರು ಹೋಮ್ವರ್ಕ್ ಹೌದಲ್ಲ. ಅವಾಗ ನೆನಪು ಪಾರಿಸ್ಬಿಟ್ರು ಅಲ್ಲಿ ಮೈಸೂರು ಚೌಟ್ರ್ಯಾಗ ಒಟ್ಟೂರು ಮಕ್ಕೊಂಡಿದ್ವಿ. ಹುಡುಗರು ಒಂದು ಕಡೆ, ಹುಡುಗಿಯರು ಒಂದು ಕಡೆ, ನಾವು ಈ ಕಡೆ, ಅವ್ರ ಕಡೆ. ರಾತ್ರಿ 1 ಗಂಟೆಗೆ ಎದ್ದು ಅಂದ್ಬಿಟ್ಟ. ನವಲಿ ಸರ್ ಮೊದಲ ಪ್ಲ್ಯಾನ್ ಮಾಡಿ ಕಿಲಿ ಹಾಕ್ಬಿಟ್ಟಿದ್ರು ಗೇಟ. ಅವ್ರಿಗೇನು ಐಡಿಯಾ ಐತಲ್ಲ, ಅವ್ನು ರಾತ್ರಿ ಎದ್ದು ಅಂದ್ಬಿಟ್ಟಾನ, ಸರ ಎದ್ದು ಹೊಂಟ ನೋಡ್ರಿ ಅವನ ಅಂದ್ರೆ ಅಂದರು. ಅವಾಗೆಲ್ಲಿ ಕೇಳ್ದ ಸಂತೋಷ್ ಪಟ್ನ ಶೆಟ್ಟಿ ಅಂತಿದ್ದ, ಮೊನ್ನೆ ಕೇಳ್ಕೊಂಡು ನಾವು ಎದ್ದು ಹೊಂಟ್ಬಿಟ್ಟ. ಅವ್ರು ಎಂತಾರು ಬೇಕು, ಅವ್ನು ಹಿಡ್ಕೊಂಬರ ಹುಡುಗರು ಬೇಕು. ಸರ ಓದ್ಬಿಟ್ಟು ಸುಮ್ಮನೆ ಹೇಳ್ಕೊಂಬಂದ್ಬಿಟ್ರ. ಯಾವಾಗ ಅವ್ನು ಮುಟ್ಟಿದ್ರೆ ಅಂತ ನೋಡ್ರಿ ಎಂತೆಂಥ ಸಮಸ್ಯೆಗಳಂದ್ರೆ, ಅಕಸ್ಮಾತ್ ನಾವು ವಿಚಾರ ಮಾಡಿದ್ವಿ, ನಮಗೆ 4 ಗಂಟೆ ಒಂದು ನಿದ್ದಿನ ಬರಲಿಲ್ಲ. ಅವು ಮತ್ತೊಂದು ಟೈಮ್ ಏನಾಯ್ತಂದ್ರೆ ನಮ್ಮ ಶಾಲೆಗೆ ಹೋಗೋದು ಪಾಟೀಲ್ ಅಂತ ಹುಡುಗಿಲ್ಲ. ನಿಮ್ಗೇನು ಬೋರ್ ಆಗಿಲ್ಲ, ಶಿಕ್ಷಕ ಮನ್ಯಾಗ ನೋಡಿದ್ರೆ ಅವು ಕಾಟ, ಹಾಲು ತೊಂಬರಿ, ಅದು ತೊಂಬರಿ, ಇದು ತೊಂಬರಿ. ಇವತ್ತು ಆರಾಮ್ ಫ್ರೀ ಅದ ಇವತ್ತು. ಯಾಕೆ 2 ಲಗ್ನ ಅವ್ರಿಗೆ ಜೊತೆ 1 ಲಗ್ನ ನಾವು ಮಾಡಿ. ಅವಾಗ ಏನಾಯ್ತಂದ್ರೆ ಪಾಟೀಲ್ ಅನ್ನಕ್ಕೆ ಬೆಸ್ಟ್ ಮೇಕಂದ್ರೆ ದಬ್ಬ ಬಂದು ಬೀಳಕ್ಕೆ ಅವು ಪಾಲಕರು ಬೆಸ್ಟ್ ಇದ್ರು. ಮತ್ತು ನಮ್ಮನ್ನು ಹಿಡ್ಕೊಂಡು ಬಡಿಯೋಂಗಾಗಿತ್ತವ. ಬಿದ್ದಂದ್ರೆ ಆಕೆ ಬಾಜು ಏನು ಕುಂತಿದ್ರು ನೋಡು, ನಾಶಿಮ್ ಬನೋಲ್ರಿ ಆಕೆ ಬಾಜು, ಅವ್ರ ದೋಸ್ತರು ಅವ್ರು ನಾವು ಇದ್ರಾರ ಈಗ ವಿನಾಯಕನ ಇದ್ರು ಶಿವಾಜಿನಗರ. ಅವ್ರು ದಪ್ಪನ ಹುಡುಗಿ ಎತ್ತಿ ಕೈ ಹಿಡಿದ್ಬಿಡಾರ, ಕೈ ಕಾಲು ಹತ್ತಿ ಹಿಡಿದ್ಬಿಡ. ಆಕೆ ಕೂದಲ ಹಿಂಗೆ ಚಪ್ಕೊಳಕ್ಕೆ, ಆಕೆಗೆ ಇದು ಇದ್ದಿದ್ದಿಲ್ಲ. ನಾವು ಪಾಲಕರು ಕರ್ಸಿ ನೋಡ್ರಿ ನಾಳೆ ನಮ್ಮ ಮೇಲೆ ಅಪೋದ ಬರ್ಬೋದು. ಇಲ್ಲ ಸರ ಅದ್ರ ಬಗ್ಗೆ ಏನಿಲ್ಲ, ಮೊದಲಿಂದ ನಮ್ಮ ಮಗ ಹಂಗಿದ್ಲ, ಅದಕ್ಕೆ ಸ್ವಲ್ಪ ಸಮಸ್ಯೆ ಐತಿ, ನಾವೆಲ್ಲ ತೋರ್ಸಕತ್ತೇವೆ ಬಿಡ್ರಿ, ಅದ್ರ ಬಗ್ಗೆ ಏನು ವರಿ ಮಾಡಿ ಓಡಿ ಬಂದ್ಬಿಡು. ಏನು ಮನೆ ಇದ್ದಿದ್ದಿಲ್ಲ, ಯಾವ ಮನೆ ಇದ್ದಿದ್ದಿಲ್ಲ, ಬರೀ ಹೇಳಿದ್ವಿ ಅಂದ್ರೆ ಸಾಕು, ಹುಡುಗರು ಓಡಿ ಹೇಳು ಬರ ಬಂದ್ಬಿಡ್ರು ಪಾಪ. ಈಗ ಇನ್ನೂ ಮನೆ ಆಗ್ಯಾವ, ಕಂಪೌಂಡ್ ಆಗ್ಯಾವ, ರಸ್ತೆ ಇಲ್ಲ ನಮಗೆ. ಈ ರೀತಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ಕೊಂತ ಬಂದರೆ ಅದಕ್ಕೆ ಪರಿಹಾರನೂ ಕೊಂಡ್ಕೊಂತ ಬಂದೆ. ಇನ್ನು ಹಳೆಯ ವಿದ್ಯಾರ್ಥಿಗಳ ಇದು ಕೂಡಬೇಕಾದ್ರೆ ಸುಮಾರು ವರ್ಷಗಳಿಂದ ಮಕ್ಕಳು ನಮ್ಗೆ ಹೇಳ್ಕೊತ ಇದ್ರು, ಸರ ಅವ್ನು ಕರೆಸ್ರಿ, ನಾವು ಹೇಳಿದ್ರೆ ಕೇಳಂಗಿಲ್ರಿ ಅವ್ರೆ, ಹೋಗಲೇ ಅಂತಾರ. ನೀವಾದ್ರೂ ಒಂದು ಸ್ವಲ್ಪ ಬರ್ತಾರ, ಬೇಡಪ್ಪ ಇದೀಗೂ ಮರೆ ಇದು ಭಾಳ ಅಜ್ಜಿ ಪರಿಸ್ಥಿತಿ, ನಾವೆಲ್ಲ ಹೊರಗೆ ಹೋಗೀವಿ, ಇದ್ದವ್ರು ಹೇಳಿಬಿಡ್ರಿ, ಅದಂಗಿಲ್ಲ ಬಿಡ್ರಿ. ಕೊನೆಗೆ ಬೆಂಗಳೂರೊಳಗೆ ಒಂದು ಮನೆ ಓಪನಿಂಗ್ ಹೋಗಿದ್ದು ನಾನು. ಅದು ಯಾರ್ದೋ ಹೆಸರು ಯಾರ್ದೋ ಮನೆಗೆ ಹೋಗ್ಬಿಟ್ಟಾನ. ಅದು ನಮ್ಮ ಹುಡುಗನ ಬೇರೆ ಯಾರು ಮತ್ತ ನನ್ನ ಮೊಬೈಲ್ನಾಗಿರೋದು ಅಡ್ರೆಸ್ ಬೇರೆ, ಆ ಮನೆ ಓಪನಿಂಗ್ ಇರೋದು ಅಡ್ರೆಸ್ ಬೇರೆ. ಹೋದ್ವಿ ಇಲ್ಲೆಲ್ಲ ಹುಡುಗರು ಕೂಡಿದ್ದು, ಇಲ್ಲೇ ಕರವಂದೆ, ಮನೆ ಓಪನಿಂಗ್ ಐತ್ರಿ ಅದಕ್ಕೆ ಬಂದವಿ. ಆಯ್ತು ಬಿಡ ಅಂತ ಕುಂತಿ ಊಟ ಮಾಡಿ ಆನಂತರ ಮಾತಾಡ್ತೀವಿ. ಸರ ನಾವು ಹೇಳಿದ್ದು ಏನು ಕೆಲಸ ಮಾಡಲೇ ಇಲ್ಲ, ನೀವು ಮಾಡೋಣ ಬಿಡ್ರಿ ಕೊನೆ ಅಂತ. ಯಾಕಂದ್ರೆ 2 ಹಾಕೊಂಡವ ಬೇರೆ ಶಾಲೆಗೆ ಹೊಂಟವ, ನಮ್ಮ ಶಾಲೆ ಪ್ರಾಡಕ್ಟ್ ಬೇರೆ ಶಾಲೆಗೆ ಹೆಸರು ತರಕತ್ತೈತಿ, ಏನು ಮಾಡೋಣ? ಪರ್ಮಿಷನ್ ಕೊಟ್ಟರು ಕೊಡ್ಸೋಣ್ರಿ ಅಂತ. 6ನೇ ಕ್ಲಾಸ್ ತಾವ ಬಂದ್ರು ಕಮಿಷನ್ ಆಫೀಸ್ ಹೊಂಟಾನ.
ಬಂದು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಇನ್ನು 6ನೇ ಕ್ಲಾಸ್ ಬೇಕು ಇಂಗ್ಲೀಷ್ ಮೀಡಿಯಮ್ ಅಂತ ಅವಾಗ ಕೊಟ್ಟರು. 8th ಕ್ಲಾಸ್ ಬೇಕಾಯ್ತು, ಅವಾಗೂ ಮೆಂಬರ್ಗಳು ಬಂದರು. ಒಂದು ಎದುರು ಹೋಗಿದ್ವಿ, ಒಮಿನಾಗ ಹೋಗಿದ್ವಿ ನಾವು ಒಟ್ಟರು 8 ಮಂದಿ ಹೋಗಾರ ನಾವು ಒಮಿನಾಗ. ಹಿಂಗಾಗಿ ಏನಾಯ್ತಂದ್ರೆ ಅದೊಂದು ಸತಿ ಬಿಲ್ಡಿಂಗ್ ಕಟ್ಟಿದ್ವಿ. ಈ ರೀತಿ ಹೆಮ್ಮರವಾಗಿ ಬೆಳೆಸ್ಕೊಂತ ಬಂದು ಅಕಸ್ಮಾತ್ ಬಿಲ್ಡಿಂಗ್ಗಳಿಗೆ RCC ಹಾಕೋದಿದ್ರೆ ಪತ್ರಿಯವ್ರು ಮೊದಲು ಹೇಳೋರು, ಎಲ್ಲೇ ಹೋಗ್ಬೇಡ್ರಿ ನೀವು, ಇವತ್ತು RCC ಹಾಕೋದೈತಿ. ನಾವು ಸುಮ್ಮನೆ ನಿಲ್ಲೋರಾಗಿ ಇವೆಲ್ಲ RCC ಹಾಕ್ಬೇಕಾರೆ, ಪ್ರೈಮರಿ RCC ಹಾಕ್ಬೇಕಾರೆ ಎಲ್ಲರೂ ಮೆಂಬರ್ಸ್ ನಿಲ್ಲಾರ. ಇಲ್ಲಿ ನಾವು ಗುಡಿ ಡಾಕ್ಟರ್ ನೆನೆಸ್ಬೇಕಾಗ್ತದೆ. 4 ಪೇಷಂಟ್ ನೋಡೋರು ಸಾಲ ಇದ್ರಾಗ ದವಾಖಾನೆ ಮತ್ತೆ ಓಡಿ ಬರೋರು. ಏನಾಗೈತ್ರಿ ಸರಿ ಐತಿ ಮತ್ತೆ ಹೋಗ, ಮತ್ತೆ 4 ಮಂದಿ ಪೇಷಂಟ್ ನೋಡಿ ಮತ್ತೆ ಬರೋ. ಈ ರೀತಿ ಎಲ್ಲ ಸದಸ್ಯರು ನಿರಂತರವಾಗಿ ಸೇವೆಯನ್ನು ಮಾಡಿ ಹೆಮ್ಮರವಾಗಿ ಬೆಳಿತಾರೆ. ನಾವು ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳನ್ನ ಹಾಕ್ತೇವೆ. ಇನ್ನು ವಿದ್ಯಾರ್ಥಿಗಳಲ್ಲೂ ಏನಾಕೈತೆ ಅಂದರೆ, ನಾವು ಅಕಸ್ಮಾತ್ ಟೂರಿಗೆ ಹೋದ ಮೊದಲು ಮೆಂಬರ್ ಬರ್ತಿದ್ದರು ನಮ್ಮ ಕೂಡ, ನಮ್ಗೆ ಹಗುರಾಗಿತ್ತವ. ಕೊನೆಗೆ ಏನಾಯ್ತು, ನವಲಿ ಸರ್ ನಾವು ಜೋಡಿ ಆದ್ವಲ್ಲ, ಜೋಡಕ್ಕೆ ಸಿಕ್ಕುಬ ಅಂದ್ರೆ ನಮ್ಮನ್ನ ಅಟ್ಟಾಕತ್ತಿ, ಟೂರಿಗೆ ನೀವು ಹೋಗ್ಬೇಡ್ರಿ. 2 ಬಸ್ ತೊಗೊಂಡು ಹೋಗಿದ್ವಿ ನಾವು ತಲೆ ಕಟ್ಟ. ನಮ್ಮ ಹುಡ್ರಿಗೆ ಏನಾದ್ರು ಅನ್ನ ಸಾರು ತಿನ್ಬೇಕಲ್ಲ, ಎಲ್ಲಿಂದ ಕರ್ಕೊಂಬಂದಲ್ಲಿ ಅನ್ನ ಎಲ್ಲಿ ಬೇಕಾದ್ರೂ ಅನ್ನ ಸಾರಲ್ಲಿ ಹೋಗೋದು, ಪಾಳೆ ಹಚ್ಚು ಅನ್ನ ಸಾರು ಹೊಡೆದು ಹಾಕ್ಬಿಡು. ಈ ರೀತಿ ಏನಾಗ್ತಾವ ಅಂದ್ರೆ ಟೂರ್ನ್ಯಾಗ ಒಮ್ಮೆ ಅಕಸ್ಮಾತ್ ಎಲ್ಲಿಂದ ಇದರಿಂದ ಬರಕತ್ತಿದ್ವಿ, ಮೈಸೂರಿಂದ. ನವಲಿ ಸರ್ ಹೇಳಿದ ಹುಡುಗರು ಬಿಡಬೇಡ್ರಿ ಸರ್, ಬಿಡ್ಬೇಡ್ರಿ ಆರಾಮ ಹೇಳಿ. ಅದು ಹುಡುಗಿ ಜಾರಿ ಬಿದ್ದುಬಿಡ್ತಾ ನೀರಾಗ. ನವಲಿ ಸರ್ ಅನುಮಾನ ಮಾಡಲಿಲ್ಲ ಅವ್ರ, ಆ ಕಿಶನೂ ನೋಡಲಿಲ್ಲ, ಮೊಬೈಲ್ ಏನು ನೋಡಲಿಲ್ಲ. ಆ ಹುಡುಗಿ ಕೈ ಹಿಟ್ಟು ಜಗ್ಬಿಟ್ರಿ ಮ್ಯಾಗ, ಇಲ್ಲ ಅಂದ್ರೆ ಅಪೋದವತ್ತು ನಮಗೆ. ಆ ರೀತಿ ಸತಿಗೆ ನವಲಿ ಸರ್ ಏನಾಗ್ತಿದೆ, ನಿರಂತರವಾಗಿ ಲಕ್ಷ್ಯ ಇರೋದು. ಒಮ್ಮೆ ಏನಾಗ್ತಂದ್ರೆ ಮೈಸೂರಾಗ ಹೋದಾಗ ಚೌಟ್ರೆ ಮಕ್ಕೊಂಡಿದ್ದೀವಿ. ಈಗ ನವಲಿ ಸರ್ ಅಂದ್ರೆ ಚಪ್ಪಾಳೆ ಹೊಡ್ಯಾರ. ಇವರೆಲ್ಲ ಹೋಮ್ವರ್ಕ್ ಹೇಳ್ತಾರೆ, ಅವ್ರು ಹೋಮ್ವರ್ಕ್ ಹೇಳಂಗಿಲ್ಲ, ಹೌದಲ್ಲ? ಅವಾಗ ಇನ್ನೂ ನೆನಪು ಪಾರಿಸ್ಬಿಟ್ರು. ಮೈಸೂರು ಚೌಟ್ರೆಗ ಒಟ್ಟೂರು ಮಕ್ಕೊಂಡಿದ್ವಿ. ಹುಡುಗರು ಒಂದು ಕಡೆ, ಹುಡುಗಿಯರು ಒಂದು ಕಡೆ, ನಾವು ಈ ಕಡೆ, ಅವ್ರ ಕಡೆ. ರಾತ್ರಿ 1 ಗಂಟೆಗೆ ಎದ್ದು ಅಂದ್ಬಿಟ್ಟ. ನವಲಿ ಸರ್ ಮೊದಲ ಪ್ಲ್ಯಾನ್ ಮಾಡಿ ಕಿಲಿ ಹಾಕ್ಬಿಟ್ಟಿದ್ರು ಗೇಟ. ಅವ್ರೇನು ಐಡಿಯಾ ಐತಲ್ಲ, ಅವ್ನು ರಾತ್ರಿ ಎದ್ದು ಹೊಂಟಾನ, ಸರ ಎದ್ದು ಹೊಂಟ ನೋಡ್ರಿ ಅವನೇ ಏನರು ಅವಾಗೆಲ್ಲಿ ಕೇಳ್ರಿ. ಸಂತೋಷ್ ಪಟ್ನಶೆಟ್ಟಿ ಅಂತಿದ್ದ, ಮೊನ್ನೆ ಕೇಳ್ಕೊಂಡು ನಾವು ಎದ್ದು ಹೊಂಟ್ಬಿಟ್ಟ. ಅವ್ರು ಎಂತಾರು ಬೇಕು, ಅವ್ನು ಹಿಡ್ಕೊಂಬರ, ಅವ್ರು ಹುಡುಗರು ಬೇಕು. ಸರ ಓದ್ಬಿಟ್ಟು ಸುಮ್ಮನೆ ಹೇಳ್ಕೊಂಬಂದ್ಬಿಟ್ರ. ಅವ್ನು ಯಾವಾಗ ಅವ್ನು ಮುಟ್ಟಿದ್ರೆ ನಾವು ಅಂತ ನೋಡ್ರಿ. ಇಂಥ ಸಮಸ್ಯೆಗಳಂದ್ರೆ ಅಕಸ್ಮಾತ್ ನಾವು ವಿಚಾರ ಮಾಡಿದ್ವಿ, ನಮಗೆ 4 ಗಂಟೆ ಒಂದು ದಿನ ಬರಲಿಲ್ಲ. ಅವ್ರು ಮತ್ತೊಂದು ಟೈಮ್ ಏನಾಯ್ತಂದ್ರೆ ನಮ್ಮ ಶಾಲೆ ಹೋಗಿ ಪಾಟೀಲ್ ಅಂತ ಹುಡುಗಿದ್ದ. ನಿಮ್ಗೇನು ಬೋರ್ ಆಗಿಲ್ಲ, ಸಿಕ್ಕಾಗುತ್ತೆ. ಮನ್ಯಾಗ ನೋಡಿದ್ರೆ ಅವು ಕಾಟ, ಹಾಲು ತೊಂಬರಿ, ಅದು ತೊಂಬರಿ, ಇದು ತೊಂಬರಿ. ಇವತ್ತು ಆರಾಮ್ ಫ್ರೀ ಅದ. ಇವತ್ತು ಯಾಕೆ 2 ಲಗ್ನ ಅವ್ರಿಗೆ ಜೊತೆ 1 ಲಗ್ನ ನಾವು ಮಾಡಿ. ಅವಾಗ ಏನಾಯ್ತಂದ್ರೆ ಪಾಟೀಲ್ ಅನ್ನೋಕಿ ಬೆಸ್ಟ್ ಮೇಕಂದ್ರೆ ದಬ್ಬ ಬಂತ ಬೆಳಕಿ. ಅವು ಪಾಲಕರು ಬೆಸ್ಟ್ ಇದ್ರು. ಮತ್ತು ನಮ್ಮನ್ನು ಹಿಡ್ಕೊಂಡು ಬಡಿಯೋಂಗಾಗಿತ್ತವ. ಬಿದ್ಲಂದ್ರೆ ಆಕಿ ಬಾಜು ಏನು ಕುಂತಿದ್ರು ನೋಡ, ನಾಶಿಮ್ ಬನೋಲ್ರಿ ಆಕಿ ಬಾಜು, ಅವ್ರ ದೋಸ್ತರು ಅವ್ರು ಮತ್ತು ಇದ್ರಾರ ಈಗ ವಿನಾಯಕನ ಇದ್ರು ಶಿವಾಜಿನಗರ. ಅವ್ರು ಗಪ್ಪನ ಹುಡುಗಿ ಎತ್ತಿ ಕೈ ಹಿಡಿದ್ಬಿಡಾರ, ಕೈ ಕಾಲು ಹತ್ತಿ ಹಿಡಿದ್ಬಿಡ. ಆಕಿ ಕೂದಲ ಹಿಂಗೆ ಚಪ್ಕೊಳಕ್ಕೆ, ಆಕಿಗೆ ಇದು ಇದ್ದಿದ್ದಿಲ್ಲ. ನಾವು ಪಾಲಕರು ಕರ್ಸಿ ನೋಡ್ರಿ ನಾಳೆ ನಮ್ಮ ಮೇಲೆ ಅಪೋದ ಬರ್ಬೋದು. ಇಲ್ಲ ಸರ್, ಅದ್ರ ಬಗ್ಗೆ ಏನಿಲ್ಲ, ಮೊದಲಿಂದ ನಮ್ಮ ಮಗಳು ಹಂಗಿದ್ಲ, ಅದಕ್ಕೆ ಸ್ವಲ್ಪ ಸಮಸ್ಯೆ ಐತಿ, ನಾವೆಲ್ಲ ತೋರ್ಸಕತ್ತೇವೆ ಬಿಡ್ರಿ, ಅದ್ರ ಬಗ್ಗೆ ಏನು ವರಿ ಮಾಡ್ರಿ. ಓಡಿ ಬಂದ್ಬಿಡು. ಏನು ಮನೆ ಇದ್ದಿದ್ದಿಲ್ಲ, ಇವ ಯಾವ ಮನೆ ಇದ್ದಿದ್ದಿಲ್ಲ. ಬರೀ ಹೇಳಿದ್ವಿ ಅಂದ್ರೆ ಸಾಕು, ಹುಡುಗರು ಓಡಿ ಹೇಳು ಬರ ಬಂದ್ಬಿಡ್ರು. ಪಾಪ ಅವ್ರು
ಈಗ ಇನ್ನೂ ಮನೆ ಆಗ್ಯಾವ, ಕಂಪೌಂಡ್ ಆಗ್ಯಾವ, ರಸ್ತೆ ಇಲ್ಲ ನಮಗೆ. ಈ ರೀತಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ಕೊಂತ ಬಂದರೆ ಅದಕ್ಕೆ ಪರಿಹಾರನೂ ಕೊಂಡ್ಕೊಂತ ಬಂದೆ. ಇನ್ನು ಹಳೆಯ ವಿದ್ಯಾರ್ಥಿಗಳ ಇದು ಕೂಡಬೇಕಾದ್ರೆ ಸುಮಾರು ವರ್ಷಗಳಿಂದ ಮಕ್ಕಳು ನಮ್ಗೆ ಹೇಳ್ಕೊತ ಇದ್ರು, ಸರ್ ಅವ್ನು ಕರೆಸ್ರಿ, ನಾವು ಹೇಳಿದ್ರೆ ಕೇಳಂಗಿಲ್ಲ ಅವ್ರೆ, ಹೋಗಲೇ ಅಂತಾರ, ನೀವಾದ್ರೂ ಒಂದು ಸ್ವಲ್ಪ ಬರ್ತಾರ, ಬೇಡಪ್ಪ ಈಗೂ ನಮ್ಮ ಇದು ಭಾಳ ಅಜ್ಜಿ ಪರಿಸ್ಥಿತಿ, ನಾವೆಲ್ಲ ಹೊರಗೋಗೀವಿ, ಇದ್ದವ್ರು ಹೇಳ್ಬಿಡ್ರಿ, ಅದಂಗಿಲ್ಲ ಬಿಡ್ರಿ. ಕೊನೆಗೆ ಬೆಂಗಳೂರೊಳಗೆ ಒಂದು ಮನೆ ಓಪನಿಂಗ್ ಹೋಗಿದ್ದು ನಾನು, ಅದು ಯಾರ್ದೋ ಹೆಸರು ಯಾರ್ದೋ ಮನೆಗೆ ಹೋಗ್ಬಿಟ್ಟಾನ, ಅದು ನಮ್ಮ ಹುಡುಗನ ಬೇರೆ ಯಾರಲ್ಲ, ಮೊತ್ತ ನನ್ನ ಮೊಬೈಲ್ನಾಗಿರೋದು ಅಡ್ರೆಸ್ ಬೇರೆ, ಆ ಮನೆ ಓಪನಿಂಗ್ ಇರೋದು ಅಡ್ರೆಸ್ ಬೇರೆ. ಹೋದ್ವಿ, ಇಲ್ಲೆಲ್ಲ ಹುಡುಗ ಕೂಡಿದ್ದು, ಇಲ್ಲೇ ಕರ್ಕೊಂಡೆ, ಮನೆ ಓಪನಿಂಗ್ ಐತ್ರಿ, ಅದಕ್ಕೆ ಬಂದವಿ. ಆಯ್ತು ಬಿಡ ಅಂತ ಕುಂತಿ ಊಟ ಮಾಡಿ ಆನಂತರ ಮಾತಾಡ್ತೀವಿ. ಸರ ನಾವು ಹೇಳಿದ್ದು ಏನು ಕೆಲಸ ಮಾಡಲೇ ಇಲ್ಲ, ನಾವು ಮಾಡೋಣ ಬಿಡ್ರಿ ಕೊನೆ ಅಂತ. ಯಾಕಂದ್ರೆ ಎಲ್ಲಡಿಕೆ ಹಾಕೊಂಡು ಮಾಡ್ಕೊಳ್ಳೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ನಿಜವಾದ ಅರ್ಥ ಏನೆಂದರೆ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವುದು. ಇಂತಹ ದೇವತಾ ಸ್ವರೂಪರಾದ ಗುರುಗಳಿಗೆ ಈಗ ನಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆಯನ್ನು ಸಲ್ಲಿಸೋಣ. ಅಕ್ಕಮ್ಮ ಮುದ್ದಿ ಟೀಚರ್, ಅಕ್ಕಮ್ಮ ಮುದ್ದಿ ಟೀಚರ್ ಅವರು ನಮ್ಮ ಗೆಳೆಯರ ಬಳಗ ಸ್ಕೂಲಿನಲ್ಲಿ 1992ರಿಂದ 1994ರವರೆಗೆ ಸೇವೆ ಸಲ್ಲಿಸಿರುತ್ತಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನು ಹುಡುಗಿಸಬೇಕಾಗಿ. ಇವಾಗ HPS ಫಸ್ಟ್ ಗ್ರೇಡ್ ಗೌರ್ಮೆಂಟ್ ಸ್ಕೂಲ್ ಅಗಡಿ ಅಲ್ಲಿ 30 ವರ್ಷ ಸರ್ವಿಸ್ ಮಾಡ್ತಾ ಇದ್ದಾರೆ. ಬಳ್ಳಾರಿ ಟೀಚರ್ 1992ರಿಂದ 1997ರವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಗೌರ್ಮೆಂಟ್ ಸ್ಕೂಲ್ ಹೊಸ ಕಿತ್ತೂರು ಹೊಸ ರೀತಿ ಹತ್ತಿರ ಅಲ್ಲಿ ಸೇವಾನಿರತರಾಗಿದ್ದಾರೆ. ಗಿರೀಶ್ ಪಾಟೀಲ್ ಸರ್ 1997ರಿಂದ 2006ರವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಈಗ ಪ್ರಸ್ತುತ ಡಾಕ್ಟರ್ DD ಮೋಟೆಬೆನ್ನೂರ್ ಹೈಸ್ಕೂಲ್ ಗುತ್ತಲ ಇಲ್ಲಿ ಹೆಡ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗಾಯತ್ರಿ ಗುಂಡಟ್ಟಿ 1990ರಿಂದ 1999ರವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಇವಾಗ ಪ್ರಸ್ತುತ GHPS ಹಿರೇಹಳ್ಳಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. SS ಹೆಡ್ಯಾಳ್ ಸರ್ 1992ರಿಂದ 2017ರವರೆಗೆ ನಿರಂತರವಾಗಿ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಜಯಶ್ರೀ ಹಕಾರಿ ಮೇಡಮ್ ಇವರು 1996ರಿಂದ 2002ರವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಲಲಿತಾ ಕಾನ್ವೆಂಟ್ ಹೈಸ್ಕೂಲ್ ಮೈಸೂರಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ಗುರುವೃಂದದವರಿಗೆ ಈ ಹಿರಿಯ ವಿದ್ಯಾರ್ಥಿಗಳು ಬಂದು ಅವರಿಗೆ ಸನ್ಮಾನವನ್ನು ಮಾಡಬೇಕು. ಶಿಲ್ಪಾ ಗಾಡ್ಗೇರವರು, ಮಹಾಂತೇಶ್ ಸಣಕಲ್, ಶಂಭು ದುರ್ಗಲ್ ಅವರು ತಾವು ಬಂದು ಆ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ನಿರ್ಮಿಸಿಕೊಳ್ತಾ ಇದ್ದಾರೆ.
ಸೇವೆ ನಿರಂತರವಾಗಿರಲಿ. ಬಹಳ ಸುಂದರ ಕ್ಷಣ. ಎಲ್ಲ ಗೌರವಾರ್ಪಣೆಯನ್ನು ಸ್ವೀಕರಿಸತಕ್ಕಂಥ ನಮ್ಮ ಗುರುಗಳಿಗೆ, ಗುರು ಮಾತೆಯರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ, ಮಾರ್ಗದರ್ಶನ ಸದಾ ಇದೇ ರೀತಿ ಇರಲಿ ಅಂತ ಅವರಲ್ಲಿ ನಮನಗಳನ್ನು ಸಲ್ಲಿಸ್ತಾ ಅವರ ಆಶೀರ್ವಾದ ಇರಲಿ ಅಂತ ಅವರಲ್ಲಿ ಬಿಟ್ಕೊಳ್ತಾ ಇದ್ದೇವೆ. ಗೌರವ ಸಮರ್ಪಣಿಸತಕ್ಕಂಥ ಶಿಕ್ಷಕ ವೃಂದದ ಬಗ್ಗೆ ಧನ್ಯವಾದಗಳು. ಸಿಗುತ್ತಾರೆ. ನಂತರ HPS ಸ್ಕೂಲ್ ಕುಳೇನೂರಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿರುತ್ತಾರೆ. ರೂಪಾ ಪಾಟೀಲ್ 2005ಕ್ಕೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಹೆಡ್ ಆಫೀಸ್ ವಿದ್ಯಾಪೀಠ ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುರೇಖಾ ಪಾಟೀಲ್ ಮೇಡಮ್ 1993ರಿಂದ 1996ರವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. JP ರೋಟರಿ ಸ್ಕೂಲ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ತಾರಿಕೊಪ್ಪ ಸರ್ 1992ರಿಂದ 2003ರವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ LIC ಆಫೀಸ್ ಊರಿನ ಹಡಗಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. LH ಪಾಟೀಲ್ ಮೇಡಮ್ 1989ರಿಂದ 1993ರವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 1993ರಿಂದ 2016ರವರೆಗೆ KP ರೋಟರಿಯಲ್ಲಿ ಕಾರ್ಯನಿರ್ವಹಿಸಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿರುತ್ತಾರೆ. 2016 ಮತ್ತು 2017ರವರೆಗೆ ಅದೇ JP ರೋಟರಿ ಸ್ಕೂಲಿನಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಿರುತ್ತಾರೆ.
ಹಿರಿಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಗೌರವ ಸಮರ್ಪಣೆ. ಸಮಾಜ ವಿಜ್ಞಾನ ಶಿಕ್ಷಕರಾಗಿ 1987ರಿಂದ ಸೇವೆ ಸಲ್ಲಿಸಿ 2018ರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದರು. ಶ್ರೀ ಎಸ್ ಎಲ್ ಕಡ್ದೇಮಠ್ ಸರ್ ಇವರು 1957ರಲ್ಲಿ ಕುಂದಗೋಳ ತಾಲೂಕಿನ ಎಲಿವಾಳ ಗ್ರಾಮದಲ್ಲಿ ಜನಿಸಿದರು. ನಮ್ಮ ಶಾಲೆಯಲ್ಲಿ 1987ರಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 2017ರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ್ದರು. ಶ್ರೀಯುತ ಬಿ ವಿ ವಿಜಯಮಠ್ ಸರ್, ಶ್ರೀ ಎಸ್ ಎನ್ ನವಲೆ ಸರ್ ಇವರು ಹಾವೇರಿ ಹತ್ತಿರ ಇಂಜಾರಿ ಲಕ್ಮಾಪುರದಲ್ಲಿ ಜನಿಸಿದರು. 1985ರಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 2018ರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದರು. ಶ್ರೀ ಕೃಷ್ಣ ರಿಪ್ಪಿ ಸರ್ ಅವರ ಕಸಿನ್ಸ್ ಆಗಿ ಅವರ ಮನೆಯವರಾದ ಶ್ರೀ ವೀಣಾ ರಿಪ್ಪಿ ಮೇಡಮ್ ಅವರು ವೇದಿಕೆಗೆ ಬರಬೇಕಂತ ಹೇಳ್ಕೊತೀನಿ. ಶ್ರೀ ಕೃಷ್ಣ ರಿಪ್ಪಿ ಸರ್ ಅವರು ನಮಗೆ ಚಿತ್ರಕಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಎನ್ ಟಿ ಕಳ್ಳಿಹಾಳ್ ಅವರು ನಮ್ಮಲ್ಲಿ 1994ರಿಂದ 97ವರೆಗೆ ದೈಹಿಕ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಅವರು ಗೌರ್ಮೆಂಟ್ ಟೀಚರ್ ಆಗಿ ಹುಬ್ಬಳ್ಳಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಗಿರೀಶ್ ಪಾಟೀಲ್ ಅವರು ಗುರುವೃಂದದವರಿಗೆ ಗೌರವ ಸಮರ್ಪಣೆ ಮಾಡ್ಕೊಂತವ್ರಲ್ಲಿ ಕೇಳ್ಕೊತಾರೆ. ಗಿರೀಶ್ ಪಾಟೀಲ್ ಸರ್, ಗಿರೀಶ್ ಪಾಟೀಲ್ ಅವರು ಬನ್ನಿ ಸರ್. ಇನ್ನೊಂದು ಎಸ್